ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬನ್ನಿ, ಇವತ್ತು ರಂಗನತಿಟ್ಟು ಪಕ್ಷಿಧಾಮ ಏನಿದೆ ಆ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಬನ್ನಿ, ಈ ಒಂದು ಪಕ್ಷಿಗಳ ಒಂದು ಪ್ರವರ್ಗ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಣ. ಸೊ ಎಲ್ಲರಿಗೂ ಕೂಡ ಸ್ವಾಗತ. ಬನ್ನಿ ವೀಕ್ಷಕರೇ, ಸಲೀಂ ಅಲಿ ಮಾಹಿತಿ ಕೇಂದ್ರ ಅಂತೇಳಿ ಸೊ ಆ ಒಂದು ಪಕ್ಷಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಇಲ್ಲಿ ವಿಸ್ತಾರವಾಗಿ ನೀಡಲಾಗಿದೆ ಸ್ನೇಹಿತರೆ. ಇಲ್ಲಿ ಎಲ್ಲ ಥರದ ಪ್ರವರ್ಗವುಳ್ಳ ಪಕ್ಷಿಗಳನ್ನು ನೀವಿಲ್ಲಿ ಕಾಣ್ತೀರಾ. ನೋಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಕರ್ನಾಟಕದ ಪಕ್ಷಿಯ ಕಾಶಿ ಅಂತ ಹೇಳಲಾಗುವಂತಹ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಸ್ವಾಗತ. ಒಳಗೆ ಹೋಗೋಣ. ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಏನಿದೆ, ಈ ಪಕ್ಷಿಯ ನಿಸರ್ಗಧಾಮವನ್ನು ನಾವು ಕಣ್ತುಂಬಿಕೊಳ್ಳೋಣ ವೀಕ್ಷಕರೇ. ನೋಡಿ, ರಂಗನತಿಟ್ಟು ಪಕ್ಷಿಧಾಮ ಹೇಗಿದೆ ವೀಕ್ಷಕರೇ. ಅದ್ಭುತವಾದಂತಹ ಒಂದು ದೊಡ್ಡ ಗಾತ್ರದ ಆಲದ ಮರವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ಹಾಗೆಯೇ ನೀವು ಒಳಗಡೆ ಬಂದರೆ ಇಲ್ಲಿಯೂ ಕೂಡ ಭಾಳಷ್ಟು ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಮಕ್ಕಳಿಗೆ ಸಂಬಂಧಪಟ್ಟಂತಹ ಆಟ ಪಾಠಗಳನ್ನು ಈ ಒಂದು ಸ್ಥಳದಲ್ಲಿ ಮಾಡ್ತಾಯಿದ್ದಾರೆ ವೀಕ್ಷಕರೇ. ನೀವು ಬೆಳಗೊಳದ ಪಂಪ್ ಹೌಸ್ನಿಂದ ಬರೋದಾದರೆ ಸುಮಾರು ಒಂದು 10-12 ಕಿಲೋಮೀಟ್ರ್ ಆಗ್ಬೋದು ವೀಕ್ಷಕರೇ. ನೀವು ಬಂದರೆ ಒಂದು ಕರ್ನಾಟಕದ ಪಕ್ಷಿಗಳಿಗೆ ಮೀಸಲಾಗಿರುವಂತಹ ಒಂದು ಸ್ಥಳ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ. 2014-15ರಲ್ಲಿ 3,15,000 ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿರುತ್ತಾರೆ ಸ್ನೇಹಿತರೆ. ಇತ್ತೀಚೆಗೆ ತುಂಬ ಮೇಂಟೈನ್ ಮಾಡಿರುವಂತಹ ಒಂದು ಸ್ಥಳ, ಪಕ್ಷಿಗಳಿಗೆ ಮೀಸಲಾಗಿರುವಂತಹ ಒಂದು ಜಾಗ. ಒಳಗೆ ಹೀಗೆ ಹೋದರೆ ಅಲ್ಲಿ ನಿಮಗೆ ಬೋಟಿಂಗು ಕೂಡ ವ್ಯವಸ್ಥೆ ಇದೆ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಹಾಗೆ ಹಿಂದೆ ನೋಡ್ತಾ ಇದ್ದೀರಾ. ಸೊ ಅಲ್ಲಿಂದ ಮುಂದೆ ದೋಣಿ ವಿಹಾರನೂ ಕೂಡ ಇದೆ. ಸೊ ಬೋಟಿಂಗ್ ಮಾಡ್ಬೋದು ನೀವೆಲ್ಲ ಬಂದರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೋಟು ಕೂಡ ಹೊರಟಿದೆ. ಈ ಒಂದು ಸ್ಥಳಕ್ಕೆ ಸೊ ಯುರೋಪ್, ಅಮೇರಿಕಾ, ಭಾಳಷ್ಟು ದೇಶಗಳಿಂದ ಪಕ್ಷಿಗಳು ವಲಸೆ ಬರ್ತವೆ ಅಂತೆ. ಬಣ್ಣದ ಕೊಕ್ಕರೆ, ಉದ್ದ ಬಾಲದ ಜಕಾನ, ಹೀಗೆ ಬಾತುಕೋಳಿಗಳಿರ್ಬೋದು, ಭಾಳಷ್ಟು ದೇಶಗಳಿಂದ ಈ ಒಂದು ಪ್ರದೇಶಕ್ಕೆ ವಲಸೆ ಬರುತ್ತೆ ವೀಕ್ಷಕರೇ. ಅಲ್ಲಿ ಮುಂದೆ ಇದೆ ಕ್ರೊಕೊಡೈಲ್.
ಭಾಳ ನೀರ್ನಾಗ ಹಾಕೊಂಡು ಬಂದೆ ನೀರ್ನಾಗ ಅದ ಇಲ್ಲಿ ನೋಡಿ ನೀರ್ನಾಗ ನೋಡಿ ಹೊಂಟಿತ ಕಡೆ ಊಟ ಮಾಡೇ ಬಂದೆ ಇಲ್ಲ ನೋಡಿ ಬೇರೆ ಬೇರೆ Indian famous house ko. ಭಾಳ ರೈಟ್ ತಗೊಳ್ಳಲ್ಲ ನೋಡ್ತಿದ್ದೀರ ಹಿಂಗೆ ಕೊಡ್ತೀವಿ ನೋಡಿ ನೆಕ್ಸ್ಟ್ ಅದಾವ ನೋಡಿ ಲೆಕ್ಕ ಸರ್ ಒಳಗೆ ತಗೋಬೇಕು ಬಿಟ್ವಿ ಅವ್ರು ಭಯ ನನಗೆ ಸೇಫ್ಟಿ ಇಲ್ಲ ನಿಮ್ಗೆ ಎಲ್ಲಿಂದ ಕೊಡೋ ಸೇಫ್ಟಿ ಹಾಂ ನೀರು ಕುಡಿಯೋದಿಲ್ಲ ಹಿಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಪಕ್ಷಿಧಾಮದ ಒಳಗೆ ನೀವು ಬಂದರೆ ಫರ್ ಹೆಡ್ 100 ರೂಪೀಸ್ ತೊಗೋತಾರೆ. ಒಂದು ರೌಂಡು ನಿಮ್ಮನ್ನು ಅಲ್ಲಿ ಸುತ್ತಿ ಹಾಕ್ಕೊಂಡು ಈ ಕಡೆ ಕರ್ಕೊಂಡು ಬಂದು ಬಿಡ್ತಾರೆ. ನೀವು ಕೂಡ ಬಂದು ಮಾಡ್ಬೋದು ವೀಕ್ಷಕರೇ. ಹಾಗೆ ಅಲ್ಲಿಂದ ಬಂದರೆ ನೀವಿಲ್ಲಿ ಸೇಫ್ಟಿ ಕೋಟ್ಗಳನ್ನೆಲ್ಲ ಹಾಕ್ಕೊಂಡು ನೀವು ಹೀಗೆ ಬರಬೇಕು. ಸಾಕಷ್ಟು ಬೋಟ್ಗಳಿವೆ. ಮುಂದೆ ನೀವು ಇಲ್ಲಿಂದ ಸುತ್ತ ಪ್ರಯಾಣ ಮಾಡಿಸ್ಕೊಂಡು ಬರ್ತಾರೆ. 67 ಹೆಕ್ಟರ್ ಏನಿದೆ ಆ ಒಂದು ಪ್ರದೇಶದಲ್ಲಿ ಮೀಸಲಾಗಿರುವಂತಹ ಒಂದು ಪಕ್ಷಿಧಾಮ ಸ್ನೇಹಿತರೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಪಕ್ಷಿ ವೀಕ್ಷಣೆ ಗೋಪುರ ಅಂತೇಳಿ ವೀಕ್ಷಕರೇ. ವೀಕ್ಷಣೆಯ ಸ್ಪಾಟ್ ಏನಿದೆ ಆ ಒಂದು ಸ್ಥಳದಲ್ಲಿದ್ದೀನಿ ಸ್ನೇಹಿತರೆ. ಇಲ್ಲಿಂದ ನೀವು ಪಕ್ಷಿಧಾಮದ ಆ ಒಂದು ಸಣ್ಣ ಸಣ್ಣ ದ್ವೀಪಗಳನ್ನು ನೀವು ಈ ಒಂದು ಸ್ಥಳದಲ್ಲಿ ನಿಂತು ವೀಕ್ಷಣೆಯನ್ನು ಮಾಡಬಹುದು ವೀಕ್ಷಕರೇ. ಸಲೀಂ ಅಲಿ ಅವರ 125ನೇ ವರ್ಷದ ಹುಟ್ಟುಹಬ್ಬದ ದಿವಸ 2022ರಲ್ಲಿ ಈ ಒಂದು ಸ್ಥಳವನ್ನು ರಾಮ್ಸರ್ ಜೋಗುತಾಣ ಅಂತ ಹೇಳಿ ಘೋಷಿಸಲಾಗಿದೆ ವೀಕ್ಷಕರೇ. ಚಮಚದ ಕೊಕ್ಕು, ಬಣ್ಣದ ಕೊಕ್ಕರೆ, ಬಿಳಿ ಕೆಂಬರಲು, ಸಿಳ್ಳೆಬಾತ, ಉದ್ದ ಕೊಕ್ಕಿನ ನೀರುಕಾಗೆ, ಬೆಳ್ಳಕ್ಕಿ, ನೀರುಕಾಗೆ, ಹೀಗೆ ಬಕ ಪಕ್ಷಿಗಳಿರ್ಬೋದು, ಹಾವಕ್ಕಿ ಇರ್ಬೋದು, ಹೀಗೆ ಎಲ್ಲ ಥರದ ಪ್ರವರ್ಗದ ಪಕ್ಷಿಗಳ ಪ್ರಭೇದವನ್ನು ನೀವು ಈ ಒಂದು ಸ್ಥಳದಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ. ಈ ಒಂದು ಸ್ಪಾಟಿಗೆ ಬಂದು ನೀವು ಕೂಡ ಈ ಒಂದು ವೀಕ್ಷಣೆಯನ್ನು ಮಾಡಿ. ಸಾವಿರದ 1940ರ ನಾಲ್ವಡಿ ಕೃಷ್ಣರಾಜರ ಒಂದು ಬೆಂಬಲದೊಂದಿಗೆ ಸಲೀಂ ಅಲಿ ಅವರು 1940ರಲ್ಲಿ ಇದೊಂದು ಪಕ್ಷಿಧಾಮ ಅಂಥೇಳಿ ಸ್ಥಾಪನೆ ಮಾಡಲಾಗುತ್ತೆ ಸ್ನೇಹಿತರೆ. ಇಲ್ಲಿಗೆ ಪಕ್ಷಿಗಳು ವಂಶಾಭಿವೃದ್ಧಿಗೋಸ್ಕರ ವರ್ಷಗಳ ಕಾಲ ಇದೇ ಸ್ಥಳದಲ್ಲಿ ವಾಸ ಮಾಡಿ ಮರಿಯನ್ನು ಇಟ್ಟು ಅದರ ಪೋಷಣೆಯನ್ನು ಮಾಡಿ ತದನಂತರ ವಲಸೆ ಹೋಗುವಂಥದ್ದನ್ನು ನೀವು ಇಲ್ಲಿ ಕಾಣ್ಬೋದು. ಹಾಗೆ ಈ ಒಂದು ಸಮಯ ಏನಿದೆ ಬೆಳಗ್ಗೆ 8:30ಯಿಂದ ಸಾಯಂಕಾಲ 5:45 ತನಕ ಈ ಒಂದು ಸ್ಥಳ ನಿಮಗೆ ವೀಕ್ಷಣೆಗೆ ಓಪನ್ ಇರುತ್ತೆ ವೀಕ್ಷಕರೇ. ನೀವು ಕೂಡ ಬನ್ನಿ. ನೋಡ್ತಾ ಇದ್ದೀರಲ್ಲ, ಇದು ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಮುಂದೆ ಹೋಗೋಣ. ವಿಶೇಷವಾಗಿದೆ ವೀಕ್ಷಕರೇ. ಶ್ರೀರಂಗಪಟ್ಟಣದಿಂದ ಸುಮಾರು 3ರಿಂದ 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿಂದ ಹಾಗೆ ಬಂದರೆ ನಿಮಗೆ ಈ ಒಂದು ಪಕ್ಷಿಧಾಮ ಸಿಗುತ್ತೆ. ಇದೇನಿದೆ ಇದು ಬಂದು ಎಲ್ಲ ಪಕ್ಷಿಗಳು ಏನಿದ್ದಾವೆ ಜೂನಿಂದ ನವೆಂಬರ್ ಆ ಒಂದು ಸೀಸನಲ್ಲಿ ಈ ಕಡೆ
ಈ ಒಂದು ಪಕ್ಷಿಧಾಮಕ್ಕೆ ಯುರೋಪ್, ಅಮೇರಿಕಾ, ಲಂಡನ್ ಹೀಗೆ ಹಲವಾರು ದೇಶಗಳಿಂದ ವಲಸೆ ಬರ್ತವೆ ಅಂತೆ ವೀಕ್ಷಕರೇ. ಬಂದು ಇಲ್ಲಿ ತಮ್ಮ ವಂಶಾಭಿವೃದ್ಧಿಗಳನ್ನು ಮಾಡಿ ತದನಂತರ ವರ್ಷಾನುಗಟ್ಟಲೆ ಇಲ್ಲೇ ಇದ್ದು ಮತ್ತೆ ತಮ್ಮ ತಮ್ಮ ಪ್ರದೇಶಗಳಿಗೆ ಅವು ಪಕ್ಷಿ ಪ್ರಭೇದಗಳು ಹೋಗುವಂಥದ್ದನ್ನು ನೀವಿಲ್ಲಿ ಕಾಣ್ಬೋದು ವೀಕ್ಷಕರೇ. ನೋಡಿ, ಎಲ್ಲ ಪಕ್ಷಿಗಳಿಗೆ ಸಂಬಂಧಪಟ್ಟಂತಹ ಆಕೃತಿಗಳನ್ನೆಲ್ಲ ಇಲ್ಲಿ ನೀವು ಕಾಣ್ಬೋದು. ಆ ಪಕ್ಷಿಗಳಿಗೆಲ್ಲ ಹೊಂದಿಕೊಳ್ಳುವಂತಹ ವಾತಾವರಣ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆ ಏನಿದೆ ವೀಕ್ಷಕರೇ, ಈ ಒಂದು ರಂಗನತಿಟ್ಟು ಪಕ್ಷಿಧಾಮದ ಸ್ಥಳದಲ್ಲಿ ಎಲ್ಲ ಪಕ್ಷಿಗಳು ಸೇರುವುದು ಒಂದು ವಿಶೇಷ ಅಂತ ಹೇಳ್ಬೋದು. ಒಂದು ಒಳ್ಳೆಯ ರೀತಿಯ ನಿರ್ವಹಣೆಯನ್ನು ಮಾಡಿರುವಂಥದ್ದು ನೀವಿಲ್ಲಿ ಕಾಣ್ಬೋದು ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ, ಈ ರಂಗನತಿಟ್ಟು ಪಕ್ಷಿಧಾಮದ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ 1645-48ರಲ್ಲಿ ಕಂಠೀರವ ನರಸರಾಜ ಒಡೆಯರು ಏನಿದ್ದಾರೆ ಆ ಒಂದು ಕಾಲಘಟ್ಟದಲ್ಲಿ ಈ ಒಂದು ಭಾಗದಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಆ ಒಂದು ಪ್ರಯುಕ್ತ ಈ ಒಂದು ಭಾಗದಲ್ಲಿ ಕೆಲವೊಂದು ದ್ವೀಪಗಳು ನಿರ್ಮಾಣಗೊಂಡವು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಪಕ್ಷಿಧಾಮ ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಈ ಒಂದು ಹೆಸರುವಾಸಿಯಾಗಿರುವಂತಹ ಪಕ್ಷಿಧಾಮ ಏನಿದೆ ಇದು ಪುಟ್ಟಯ್ಯನ ಕೊಪ್ಪಲು ಅನ್ನುವಂತಹ ಸರಹದ್ದಿಗೆ ಸೇರಿರುವಂಥದ್ದು. ಹಾಗೆ ಅರಕೆರೆ, ಗೆಂಡೋಸಳ್ಳಿ ಮತ್ತು ಕೆಲವೊಂದು ಭಾಗದಲ್ಲಿ ಕೆಲವು ಸಣ್ಣ ಪುಟ್ಟ ದ್ವೀಪಗಳನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು ವೀಕ್ಷಕರೇ. ಒಂದು ಪ್ರಸಕ್ತವಾಗಿರುವಂತಹ ಸ್ಥಳವೂ ಕೂಡ ಹೌದು. ನೋಡ್ತಾ ಇದ್ದೀರಾ, ಇಲ್ಲಿಯೂ ಕೂಡ ಉದ್ಯಾನವನ ಏನಿದೆ, ಪಾರ್ಕ್, ಅದನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಹಾಗೆ ಇಲ್ಲೊಂದು ಸಣ್ಣದಾಗಿ ನಿರ್ಮಾಣ ಮಾಡಿರುವಂತಹ ನೀರಿನ ಜರಿಯನ್ನು ಕೂಡ ನೋಡೋಣ ಬನ್ನಿ. ಹಾಗೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿಯೂ ಕೂಡ ಒಂದು ಅದ್ಭುತವಾಗಿರುವಂತಹ ಒಂದು ಉದ್ಯಾನವನವೂ ಕೂಡ ಇದೆ. ಹಾಗೆ ಇಲ್ಲಿ ಸಣ್ಣದಾಗಿ ನಿರ್ಮಾಣ ಮಾಡಿರುವಂತಹ ಒಂದು ಕಾರಂಜಿಯ ಬುಗ್ಗೆಯನ್ನು ಕೂಡ ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ. ಹಾಗಾಗಿ ಸೊ ಒನ್ ಡೇ ಟ್ರಿಪ್ಗೆ ಯಾರು ಬರ್ತೀರಾ ನೀವು ಬನ್ನಿ. ಈ ಒಂದು ಸ್ಥಳ ನಿಮಗೆ ಒಳ್ಳೆ ಮಜವನ್ನು ಕೊಡುತ್ತೆ ಸ್ನೇಹಿತರೆ. ಒಳಗಡೆ ಬಂದರೆ ನಿಮಗೆ ಇಲ್ಲೊಂದು ರೆಸ್ಟ್ ಮಾಡೋದಕ್ಕೆ ಒಂದು ಸುಂದರವಾಗಿರುವಂತಹ ಸ್ಥಳ ಇದೆ. ಇಲ್ಲಿಯೂ ಕೂಡ ಒಂದು ಸುಂದರವಾದ ಉದ್ಯಾನವನ ಏನಿದೆ ನೋಡ್ತಾ ಇದ್ದೀರಾ ವೀಕ್ಷಕರೇ. ಈ ಒಂದು ದಾರಿಯಲ್ಲೂ ಕೂಡ ಬರ್ಬೋದು. ಹಾಗೆ ಇಲ್ಲೇನು ನೋಡ್ತಾ ಇದ್ದೀರಾ, ಈಗೂ ಕೂಡ ಬರ್ಬೋದು. ಇಲ್ಲಿ ಬಂದು ಆ ಒಂದು ಪಕ್ಷಿ ವೀಕ್ಷಣೆ ಗೋಪುರದಲ್ಲಿ ಆ ವಿಹಂಗಮ ವೀಕ್ಷಣೆ ಏನಿದೆ ಅದನ್ನು ನೀವೆಲ್ಲ ಸವಿಯಿರಿ. ಈ ಒಂದು ವಿಹಂಗಮ ನೋಟವನ್ನು ಇಲ್ಲಿ ನಿಂತು ಕಣ್ತುಂಬಿಕೊಳ್ಳುತ್ತಾರೆ ವೀಕ್ಷಕರೇ. ಹೇಗಿದೆ, ನೀವು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ. ಇಲ್ಲಿ ನೀವು ಬರೋದಾದರೆ ಒಂದು ತಪ್ಪನ್ನು ಮಾಡಬೇಡಿ. ನೀವು 75 ರೂಪೀಸ್ ಕೊಟ್ಟರೆ ಒಳಗಡೆ ಎಂಟ್ರಿ ಟಿಕೆಟ್ ಮಾತ್ರ ನಿಮಗೆ ನೋಡೋದಕ್ಕೆ ಅವಕಾಶ. ನೀವೇನಾದರೂ ಪಕ್ಷಿ ವೀಕ್ಷಣೆಯನ್ನು ಮಾಡೋದಾದರೆ ನೀವು ಬೋಟಿಂಗ್ಗೆ 100 ರೂಪೀಸ್ ಚಾರ್ಜ್ ತೊಗೋಬೇಕು. ಸೊ ಅದನ್ನು ತಗೊಂಡ್ರೆ ನಿಮಗೆ ಸುತ್ತ ಕಾಣ್ತಾ ಇದೆಯಲ್ಲ ಆ ಸಣ್ಣ ಸಣ್ಣ ದ್ವೀಪಗಳಲ್ಲಿ ಅಲ್ಲಿಂದ ಬಂದಿರುವಂತಹ ಪಕ್ಷಿಯನ್ನು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ಈ ಬೋಟಿಂಗ್ ಏನಿದೆ ಅದನ್ನು ಮಾಡಿದ್ರೆ ಮಾತ್ರ ನೀವು ಪಕ್ಷಿ ವೀಕ್ಷಣೆಗಳನ್ನು ಮಾಡೋದಕ್ಕೆ ಮಾತ್ರ ಸಾಧ್ಯ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಎಲ್ಲರಿಗೂ ಕೂಡ ನಮಸ್ಕಾರಗಳು.